ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಹೋಳಿ ಹುಣ್ಣಿಮೆ ಆಚರಿಸ್ತೀವಲ್ಲ, ಅದು ಯಾಕೆ ಆಚರಿಸ್ತೀವಿ? ಈ ಫಾಲ್ಗುಣ ಮಾಸದಲ್ಲಿ ಬರುವಂತ ಹುಣ್ಣಿಮೆಗೆ ಹೋಳಿ ಹುಣ್ಣಿಮೆ ಅಂತ ಯಾಕೆ ಹೇಳ್ತಾರೆ? ಆಮೇಲೆ ಮರ್ದಿನ ಎಲ್ಲಾ ಕಲರ್ಫುಲ್ ಆಗಿ ಹೋಳಿ ಹಬ್ಬನ ಆಚರಣೆ ಮಾಡ್ತೀವಿ. ಎಲ್ಲ ಒಬ್ರಿಗೊಬ್ರಿಗೆ ಕಲರ್ ಹಾಕೊಳ್ತೀವಿ, ಅಂದ್ರೆ ಬಣ್ಣದಿಂದ ಆಟನ ಆಡ್ತೀವಿ. ಅದು ಯಾಕೆ? ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ಕಾರಣಗಳನ್ನ ಹೊಂದಿರುತ್ತೆ. ಬಟ್ ನಮ್ಗೆ ಗೊತ್ತಿರಲ್ಲ. ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ, ನಾವು ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ಗೊತ್ತು. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ನನಗೆ ತಿಳಿದಿರ್ತಕ್ಕಂತ 4 ಈ ಹೋಳಿ ಹುಣ್ಣಿಮೆ ಬಗ್ಗೆ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ಹಿರಣ್ಯಕಶ್ಯಪ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಬಹಳ ಜನರಿಗೆ. ರಾಜ ಇರ್ತಾನೆ, ಅವನು ಸಾವನ್ನೇ ನಾನು ಗೆದ್ದೀನಿ ಅಂತೇಳಿ ಒಂದು ವರನ ಪಡ್ಕೊಂಡಿರ್ತಾನೆ. ಹಾಗಾಗಿ ನಾನೇ ಭಗವಂತ ಅಂತೇಳಿ ಎಲ್ಲರದ್ದು ದೇವ್ರ ಪೂಜೆನೆ ನಿಲ್ಸಿ ತಂದೆ ನಾಮ ಹೇಳ್ಬೇಕು, ತನ್ಗೆ ಪೂಜೆ ಮಾಡ್ಬೇಕು ಅನ್ನೋ ಮಟ್ಟಕ್ಕ ಇರ್ತಾನೆ. ಆತನ ಮಗ ಪ್ರಹ್ಲಾದ. ಇದು ಕತೆ ಕೇಳಿರ್ಬೋದು ಬಹಳ ಜನ. ಪ್ರಹ್ಲಾದ ಮಾತ್ರ ತದ್ವಿರುದ್ಧ, ತಂದೆಗೆ ಯಾವಾಗ್ಲೂ ಹರಿನಾಮ ಸ್ಮರಣೆ ಮಾಡೋದು, ಭಗವಂತನ ನಾಮಸ್ಮರಣೆ ಮಾಡೋದು ಮಾಡ್ತಾ ಇರ್ತಾನೆ. ಇದರಿಂದ ಹಿರಣ್ಯಕಶ್ಯಪನಿಗೆ ಸಹಿಸಕ ಆಗಲ್ಲ. ಎಷ್ಟು ತಿಳಿಸಿ ಹೇಳ್ತಾನ, ಬಟ್ ಮಗ ಕೇಳೋದಿಲ್ಲ. ಹಾಗಾಗಿ ಅವನು ಹೆಂಗನ ಮಾಡಿ ಮಗನ ಸಾಯಿಸ್ಬಿಟ್ರ ಆಯ್ತಲ್ಲ ಅಂತೇಳಿ ಆನೆಗಳಿಂದ ಕಳಿಸ್ಬಿಡ್ತಾನ. ಆನೆಯಿಂದ ತುಳಿಸ್ಬಿಟ್ರ ಆಯ್ತು ಅಂತ. ಅವಾಗೂ ಸಾಯೋದಿಲ್ಲ. ಸರ್ಪಗಳಿದ್ದಲ್ಲಿ ಬಿಡ್ತಾನ, ಅದನ್ನು ಏನ್ ಮಾಡಕ್ ಆಗಲ್ಲ. ತಾಯಿಯಿಂದ ವಿಷನೂ ಕೊಡಿಸ್ತಾನ. ಆ ವಿಷನೂ ಅವನಿಗೆ ಅಮೃತ ಆಗಿ ಪರಿಣಾಮ ಆಗ್ತದ. ಈಗ ಸಾಯದೇ ಇಲ್ಲಲ್ಲ, ಇವನಿಗೆ ಹೇಗನ ಮಾಡಿ ಸಾಯಿಸ್ಬೇಕು ಅಂತೇಳಿ ಅವನ್ ತಂಗಿ ಹೋಲಿಕಾ ಅಂತ ಇರ್ತಾಳ. ಸ್ವಲ್ಪ ರಾಕ್ಷಸ ಸ್ವಭಾವದವಳು ಇರ್ತಾಳ. ಅವಳು ಏನ್ ವರ ಪಡ್ಕೊಂಡಿರ್ತಾಳ ಅಂದ್ರೆ, ಅವಳು ಬೆಂಕಿ ಅವಳೇನು ಮಾಡಲ್ಲ ಅಂತ ವರ ಇರ್ತದ ಅವಳಿಗೆ. ಹಾಗಾಗಿ ನೀನು ಬೆಂಕಿಯಲ್ಲಿ ಕುಂತ್ರೆ ನಿನಗೇನಾಗಲ್ಲ, ನನ್ ಮಗನ ನಿನ್ ತೊಡೆ ಮೇಲೆ ಕೂಡಿಸ್ಕೊಂಡು ಬೆಂಕಿಯಲ್ಲಿ ಕೊಡು, ಅವನ್ ಸುಟ್ಟು ಬೂದಿ ಆಗ್ತಾನೆ ಅಂತ ಕೇಳ್ತಾನೆ. ಸರಿ ಅಂತೇಳಿ ಅಣ್ಣನ ಮಾತಿಗೆ ಒಪ್ಪಿಕೊಂಡು ಅವನ ಪ್ರಹ್ಲಾದನ ತೊಡೆ ಮೇಲೆ ಕೂಡಿಸ್ಕೊಂಡು ಬೆಂಕಿಯಲ್ಲಿ ಕೂಡ್ತಾಳೆ. ಬಟ್ ಅವನು ಅವಾಗೂ ಹರಿನಾಮ ಸ್ಮರಣೆ ಬಿಡೋದಿಲ್ಲ, ಭಗವಂತ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಆ ಅಗ್ನಿ ಏನೂ ಮಾಡೋದಿಲ್ಲ. ಈ ಹೋಲಿಕನೇ ಸುಟ್ಟು ಭಸ್ಮ ಆಗಿ ಹೋಗ್ತಾಳೆ. ಅಂದ್ರೆ ಇದು ಕೆಟ್ಟದಲ್ಲ, ಒಬ್ಬನ ಸಾಯಿಸ್ಬೇಕು ಅನ್ಕೊಂಡಿದ್ದು ಕೆಟ್ಟದಲ್ಲ. ಇದು ಕೆಟ್ಟದ್ದನ್ನ ಸಾಯಿಸಿ ಒಳ್ಳೇದನ್ನ ಉಳಿತದ. ಹಾಗಾಗಿ ಹೋಲಿಕಾ ಅವತ್ತು ಸುಟ್ಟಿರೋದ್ರಿಂದ ಇದಕ್ಕೆ ಹೋಳಿ ಹುಣ್ಣಿಮೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಉದ್ದೇಶ ಇಷ್ಟೇ, ಕೆಟ್ಟದ್ದನ್ನೆಲ್ಲ ನಾವು ಸುಟ್ಟು ಭಸ್ಮ ಮಾಡೋದು, ಒಳ್ಳೇದನ್ನ ನಾವು ಅಳವಡಿಸ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಡೇ ನಾವು ಎಲ್ಲ ಕಲರ್ಫುಲ್ ಆಗಿ ಕಲರ್ ಹಚ್ಕೊಂಡು ಸಂಭ್ರಮ ಪಡ್ತೀವಿ. ಈಗ ನೋಡಿ, ಉದಾಹರಣೆ ಯಾರಾದ್ರೂ ಗೆದ್ರೆ ಅಥವಾ ಏನಾದ್ರೂ ವಿಜಯ ಸಾಧಿಸಿದ್ರೆ ಎಲ್ಲರೂ ಕೆಂಪು ಕುಂಕುಮ ಆಗಿರ್ಬೋದು, ಗುಲಾಬಿ ಕುಂಕುಮ, ಆರೆಂಜ್ ಕಲರ್ ಕುಂಕುಮ ಎಲ್ಲ ಮೈ ಮೇಲೆ ಹಾಕೊಂಡು ಖುಷಿನ ಸಂಭ್ರಮ ವ್ಯಕ್ತಪಡಿಸ್ತೀವಲ್ಲ, ಇದು ಹಾಗೇನೆ. ನೆಕ್ಸ್ಟ್ ಡೇ ಕಾಮಪ್ಪನ್ ಸುಟ್ಟ ಮೇಲೆ ನೆಕ್ಸ್ಟ್ ಡೇ ಈ ರೀತಿ ಹೋಲಿ ಆಡ್ತಾರೆ. ಈ ಹೋಲಿ ಆಡೋದಕ್ಕೆ ರಾಧಾ ಕೃಷ್ಣಂದನು ಒಂದ್ ತೋರಿಸ್ತಾರಲ್ಲ, ಅದಕ್ಕೂ ಒಂದು ರೀಸನ್ ಇದೆ. ಅದೇನಂದ್ರೆ, ಕೃಷ್ಣ ಶ್ಯಾಮವರ್ಣದವನಲ್ಲ, ರಾಧೆ ಬೆಳ್ಳಗಿರ್ತಾಳ. ಒಂದಿನ ಹೋಗಿ ಯಶೋಧ ಕೇಳ್ತಾನೆ, ಅಮ್ಮ ನಾನು ಇಷ್ಟು ಕಪ್ಪಿದ್ದೀನಿ, ರಾಧಾ ಅಷ್ಟು ಬೆಳ್ಳಗಿದಾಳಲ್ಲ, ಏನ್ ಮಾಡ್ಬೇಕು ನಾನು ಅಂತ ಕೇಳ್ತಾನೆ. ಅದಕ್ಕೆ ಯಶೋಧ ಹೇಳ್ತಾಳೆ, ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀಯ, ಹೋಗಿ ಕಲರ್ ಹಚ್ಚಿಬಿಡು, ಅವಳು ನಿಂತರನೇ ಆಗ್ತಾಳಲ್ಲ ಅಂತ ತಮಾಷೆ ಮಾಡ್ತಾಳೆ. ಸರಿ ಅಂತೇಳಿ ಕೃಷ್ಣ ಎಲ್ಲ ಕಲರ್ಸ್ ತಗೊಂಡ್ ಬಂದು ಗೋಕುಲಕ್ಕೆ ಹೋಗಿ ಅಲ್ಲಿ ಎಲ್ಲಾ ಗೋಪಿಕಾ ಸ್ತ್ರೀಯರಿಗೆ, ರಾಧನಿಗೆ ಬಣ್ಣ ಹಚ್ತಾನ. ಅವ್ರು ಇವ್ರಿಗೆ ಹಚ್ಚೋದು ಒಂದು ಸಂಭ್ರಮನ ವ್ಯಕ್ತಪಡಿಸ್ತಾರೆ. ಮುಂಚೆ ಎಲ್ಲ ಈ ತರ ಕೆಮಿಕಲ್ ಬಣ್ಣಗಳೇ ಇರ್ಲಿಲ್ಲ. ಅವಾಗೆಲ್ಲ ಹೂಗಳನ್ನ ನೀರಲ್ಲಿ ಹಾಕಿ ಆ ಹೂವಿನಿಂದ ಕಲರ್ ಬಿಡ್ತಾ ಇತ್ತಲ್ಲ, ಆ ಕಲರ್ ನೀರಿನಿಂದ ಆಡ್ತಾ ಇದ್ರು. ಈಗನು ಎಲ್ಲ ಕೆಮಿಕಲ್ ಬಣ್ಣ ಬಂದಿದೆ. ಕೆಮಿಕಲ್ ಇಲ್ದೂನು ಸತ ನ್ಯಾಚುರಲ್ ಆಗಿ ಕೆಲವು ಕಲರ್ ಇದಾವಲ್ಲ, ಅವುಗಳಿಂದ ಈ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನನಗೆ ತಿಳಿದಿರ್ತಕ್ಕಂತ 4 ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ, ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.